ವೆಲ್ಕಮ್ ಟು ಪೈಮಾಸ್ ಕಿಚನ್. ಇವತ್ತು ನಾವು ವೆಜಿಟೇಬಲ್ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಮಸಾಲ ರೆಡಿ ಮಾಡ್ಕೊಬಿಡೋಣ. ಒಂದು ಕಡಾಯಿಯಲ್ಲಿ ಎಣ್ಣೆ ಬಿಸಿಗಿಟ್ಟು ಅದಕ್ಕೆ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಹಸಿ ಶುಂಠಿ, ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಇದನ್ನು ಕೂಲಾಗಕ್ಕೆ ಬಿಡೋಣ. ನಮ್ಮನೇಲಿ ನಾವು 2-3 ಥರ ವೆಜಿಟೇಬಲ್ ಪಲಾವ್ನ ಮಾಡ್ತೀವಿ. ಆದರೆ ಇವತ್ತಿನ ಸ್ಪೆಷಲ್ ಏನಂತಂದರೆ, ಯಾವುದೇ ಹೊರಗಡೆ ಸಿಗುವಂಥ ರೆಡಿ ಮಿಕ್ಸ್ ಪೌಡರ್ಗಳನ್ನು ಯೂಸ್ ಮಾಡದೆ ಇದಿಷ್ಟೇ ಮಸಾಲೆನ ಯೂಸ್ ಮಾಡಿ ಒಂದು ಒಳ್ಳೆ ವೆಜಿಟೇಬಲ್ ಪಲಾವ್ನ ಹೇಗೆ ಮಾಡೋದು ಅಂತ ನೋಡೋಣ. ನಮ್ಮ ಮಮ್ಮಿ ತುಂಬ ಫಾಸ್ಟ್. ನನಗೆ ಹೇಳೋದೇ ಆಗಲೇ ತೆಂಗಿನಕಾಯಿನ ಗ್ರೈಂಡ್ ಮಾಡಿ ಇಟ್ಕೊಬಿಟ್ಟಿದ್ದಾರೆ. ಸೊ ಅದು ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ. ಏನೀಗ ನೀವು ಫ್ರೈ ಮಾಡ್ಕೊಂಡಿದ್ದೀರ ಮಸಾಲೆ, ಅದನ್ನೆಲ್ಲ ಆ ತೆಂಗಿನಕಾಯಿ ಮಿಕ್ಸ್ ಒಳಗಡೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕುಕ್ಕರಿಗೆ ಎಣ್ಣೆ ಹಾಕಿ ಅದಕ್ಕೆ ಪಲಾವ್ ಎಲೆ, ಚಕ್ರ ಹೂವು, ಈರುಳ್ಳಿ, ಹಸಿ ಬಟಾಣಿ ಹಾಗೆ ನಿಮ್ಮ ಇಷ್ಟದ ಎಲ್ಲ ತರಕಾರಿಗಳು ನಿಮ್ಗೆ ಯಾವ್ದು ಬೇಕು ಅದೆಲ್ಲ ತರಕಾರಿ ಹಾಕಿ ಚೆಂದ ಒಂದು ಮಿಕ್ಸ್ ಕೊಡಿ. ತರಕಾರಿಗಳನ್ನು ಫ್ರೈ ಮಾಡೋ ಹಂತದಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿ ಫ್ರೈ ಮಾಡೋದ್ರಿಂದ ತರಕಾರಿ ಏನು ಸಾಲ್ಟ್ ಇರುತ್ತೆ ಅದನ್ನು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ, ಸಪ್ಪೆ ಸಪ್ಪೆ ಅಂತ ಅನಿಸಲ್ಲ. ನಾವಿಲ್ಲಿ ಬರೀ ಹಸಿ ಬಟಾಣಿ, ಕ್ಯಾರೆಟ್, ಬೀನ್ಸ್, ಗೆಡ್ಡೆಕೋಸು ಇಷ್ಟನ್ನು ಮಾತ್ರ ಯೂಸ್ ಮಾಡಿದ್ದೀವಿ. ನೀವು ಗೋಬಿ ಅಥವಾ ಕ್ಯಾಪ್ಸಿಕಮ್ ಯಾವುದೇ ತರಕಾರಿ ಬೇಕಿದ್ರೂ ನೀವು ಅದಕ್ಕೆ ಆ್ಯಡ್ ಮಾಡ್ಕೋಬೋದು. ತರಕಾರಿ ಸ್ವಲ್ಪ ಫ್ರೈ ಆಗಿದೆ. ನೆಕ್ಸ್ಟ್ ನಾವಿದಕ್ಕೆ ಟೊಮ್ಯಾಟೊ ಹಾಕಿ ಫ್ರೈ ಮಾಡುವ. ಟೊಮ್ಯಾಟೊ ಫ್ರೈ ಆದ ಹಾಗೂ ಮೆಂತ್ಯ ಸೊಪ್ಪು ಹಾಕೋಣ. ಮೆಂತ್ಯ ಸೊಪ್ಪು ಹಾಕಿ ಸೊಪ್ಪಿನಲ್ಲಿರೋ ನೀರಿನ ಅಂಶ ಸ್ವಲ್ಪ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ದಟ್ ಮೆಂತ್ಯ ಸೊಪ್ಪಲ್ಲಿರೋ ಕಹಿ ಅಂಶ ಏನಾದರೂ ಇದ್ದರೆ ಅದೆಲ್ಲ ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ. ಸೊಪ್ಪು ಚೆನ್ನಾಗಿ ಫ್ರೈ ಆದಮೇಲೆ ನಾವೇನು ಈಗಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ವ ಮಸಾಲ, ಆ ಮಸಾಲ ಹಾಕಿ ತರಕಾರಿ ಸೊಪ್ಪಿನ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೆಕ್ಸ್ಟ್ ನಾವಿದಕ್ಕೆ ಸಾಂಬಾರು ಸೊಪ್ಪು ಆ್ಯಡ್ ಮಾಡೋಣ, ಅಂದರೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಬೇಕು. ಇಷ್ಟೆಲ್ಲ ಆ್ಯಡ್ ಮಾಡಾದಮೇಲೆ ಇನ್ನೇನು ಜಾಸ್ತಿ ಕೆಲಸ ಇಲ್ಲ. ಇನ್ನೇನಿದ್ರು ಲಾಸ್ಟ್ ಪ್ರೊಸೀಜರ್. ಈಗಾಗಲೇ ತೊಳೆದು ನೆನೆಸಿಟ್ಟಿರೋ ಅಕ್ಕಿನ ಹಾಕಿ ಮಸಾಲದೊಟ್ಟಿಗೆ ಒಂದೊಳ್ಳೆ ಮಿಕ್ಸ್ ಕೊಡಬೇಕು. ಯಾಕೆ ಹೀಗೆ ಮಿಕ್ಸ್ ಮಾಡ್ತೀವಪ್ಪ ಅಂತಂದರೆ ಪ್ರತಿ ಅಗಳಿಗೂ ಮಸಾಲ ಚೆನ್ನಾಗಿ ಕೋಟ್ ಆಗುತ್ತೆ, ಅಷ್ಟೇ ಸಿಂಪಲ್. ಅಡುಗೆ ಮಾಡೋದೆಲ್ಲ ಏನು ರಾಕೆಟ್ ಸೈನ್ಸ್ ಅಲ್ಲ, ಮಾಡ್ತಾ ಮಾಡ್ತಾ ಕಲ್ತ್ಬಿಡ್ತೀವಿ ಬೇಗ. ಇಷ್ಟು ಈಸಿ ಸ್ಟೆಪ್ಸ್ ಅಲ್ವಾ, ಯಾರು ಬೇಕಿದ್ದರೂ ಮಾಡ್ಬೋದು. ಒಂದ್ಸಲ ಟ್ರೈ ಮಾಡಿ ನೋಡಿ. ಇದಿಷ್ಟು ಈಗ ಫ್ರೈ ಆಗಿದೆ. ನೆಕ್ಸ್ಟ್ ನಾವಿದಕ್ಕೆ ನೀರು ಆ್ಯಡ್ ಮಾಡೋಣ. ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಮುಂಚೆನೇ ಅಳತೆ ಮಾಡಿ ಸೈಡಲ್ಲಿ ನೀರು ಬಿಸಿಗಿಟ್ಕೊಂಡಿದ್ದಾರೆ. ಈಗ ಆ ನೀರನ್ನು ಕುಕ್ಕರ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಇನ್ನೊಂದು ಸಲ ನಿಮಗೆ ಬೇಕು ಅಂತಂದರೆ ಈ ಹಂತದಲ್ಲಿ ನೀವು ಎಕ್ಸ್ಟ್ರಾ ಸಾಲ್ಟ್ ಹಾಕ್ಕೋಬಹುದು. ಸಾಲ್ಟ್ ಚೆಕ್ ಮಾಡಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 1-2 ವಿಸಲ್ ತೊಗೊಂಡ್ರೆ ಬಿಸಿ ಬಿಸಿ ವೆಜಿಟೇಬಲ್ ಪಲಾವ್ ರೆಡಿ. ಇದಕ್ಕೆ ಕಾಂಬಿನೇಷನ್ ಆಗಿ ನಾವಿವತ್ತು ಚಟ್ನಿ ಮಾಡಿದ್ವಿ. ನೀವು ಮೊಸರು ಬಜ್ಜಿಗೆ ಜೊತೆಗೂ ಕೂಡ ತೊಗೋಬಹುದು. ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. See you in next video.